ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ದಿನಪೂರ್ತಿ ನಿಂತು ಕೆಲಸ ಮಾಡ್ತಕ್ಕಂಥವರಿಗೆ ಅಥವಾ ದಿನಪೂರ್ತಿ ಓಡಾಡ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೆ, ಕೆಲವ್ರದ್ದು ಕೆಲಸ ದಿನಪೂರ್ತಿ ನಿಂತ್ಕೊಂಡೇ ಕೆಲಸ ಮಾಡಬೇಕಾಗಿರುತ್ತೆ, ಕೆಲವರು ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಅಂಥವ್ರೆಲ್ಲರೂ ಕೂಡ ಮಧ್ಯಾಹ್ನ ಆಗ್ತಾ ಇದ್ದಂಗೆ ಸಂಜೆ ಆಗ್ತಾಯಿದೆ ಕಾಲುಗಳ ಕಡೆ ತೀವ್ರವಾದ ದಣಿವು, ಕಾಲುಗಳ ನೋವು, ಅದರಲ್ಲಿ ಎಸ್ಪೆಷಲಿ ಎರಡೂ ಕಾಲುಗಳ ಮಂಡಿಗಳ ನೋವು. ಸೊ ಈ ವಿಡಿಯೋದಲ್ಲಿ ಒಂದು ಧಾನ್ಯ ಥೆರಪಿ, ಮಂಡಿಗಳ ನೋವನ್ನು ನ್ಯಾಚುರಲ್ ಆಗಿ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಯಾರೆಲ್ಲ ದಿನಪೂರ್ತಿ ನಿಂತು ಕೆಲಸ ಮಾಡ್ತಿದ್ದೀರೋ, ಈ ನೋವು ಬಂದವರೇ ಅಂತಲ್ಲ, ಮಂಡಿಗಳನ್ನು ಇನ್ನಷ್ಟು ಸಂತನ ಮಾಡಲಿಕ್ಕೆ ಅಥವಾ ಆ ಮಂಡಿ ನೋವು ಬರದಂತೆ ಕೂಡ ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಧಾನ್ಯ ಥೆರಪಿ ಅಂತ ಹೇಳಿ, ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಮೆಂತ್ಯ ಕಾಳನ್ನು ಈ ರೀತಿ ಸ್ಟ್ರಿಪ್ ಮಾಡ್ಕೊಳ್ಳೋದು. ಈ ರೀತಿ ಸರ್ಜಿಕಲ್ ಟೇಪ್, ಮೆಡಿ ಟೇಪ್ ಅಂತ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ. ಮೆಂತ್ಯ ಕಾಳನ್ನು ಈ ರೀತಿ ಟೇಪಿಗೆ ಅಂಟಿಸ್ಬಿಡೋದು. ಸೊ ಸುಜೋಕ್ನ ಚಾಟ್ನ ಪ್ರಕಾರ ನಮ್ಮ ಕೈಲಿ ಈ ಎರಡು ಬೆರಳುಗಳು, ಮಧ್ಯ ಬೆರಳು ಮತ್ತು ಉಂಗುರದ ಬೆರಳು ಕಾಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರಲ್ಲಿ ಭಾಳ ಮುಖ್ಯವಾಗಿ ಈ ಎರಡನೇ ಜಾಯಿಂಟ್ ಇದೆಯಲ್ಲ, ಈ ಗಿಣ್ಣು, ಇದರ ಸುತ್ತ ನೀವು ನೈಟು ಮೆಂತ್ಯ ಕಾಳಿನ ಸ್ಟಿಪ್ಪನ್ನು ಈ ರೀತಿ ಹಾಕ್ಬಿಡು. ಯಾರಿಗೆಲ್ಲ ನಿಂತು ಕೆಲಸ ಮಾಡ್ತಾ ಇದ್ದೀರಾ, ಸಂಜೆ ಆಗ್ತಾ ಇದೆ ಹಿಂಗೇನೆ ಮಂಡಿ ನೋವು ತಡ್ಕೊಳಿಕ್ಕೆ ಆಗ್ತಾಯಿಲ್ಲ, ಮಲಗಿದ್ರೆ ಸಾಕು, ರೆಸ್ಟ್ ಮಾಡಿದ್ರೆ ಸಾಕು ಅಂತಾರಲ್ಲ, ರಾತ್ರಿ ನೀವು ರೆಸ್ಟ್ ಮಾಡಬೇಕಾದ್ರೆ, ಮಲಗಬೇಕಾದ್ರೆ ಏನು ಮಾಡ್ತೀರಾ, ಈ ಮೆಂತ್ಯ ಕಾಳಿನ ಸ್ಟಿಪ್ಪನ್ನು ಮಾಡಿಕೊಂಡು ಈ ಎರಡನೇ ಜಾಯಿಂಟ್ ಸುತ್ತ, ಎರಡು ಜಾಯಿಂಟ್ಗಳು, ಉಂಗುರದ ಬೆರಳು ಮತ್ತು ಮಧ್ಯ ಬೆರಳ ಜಾಯಿಂಟ್ ಸುತ್ತ ನೀವೇನು ಮಾಡಬೇಕು, ಈ ಮೆಂತ್ಯ ಕಾಳಿನ ಸ್ಟಿಪ್ ಹಾಕ್ಬಿಟ್ಟು ಮಲಗಿಬಿಡೋದು. ನಿಮಗೆ ಮಂಡೀಲಿ ತುಂಬ ದಣಿವಾಗಿದ್ರೆ, ನೋವಾಗಿದ್ರೆ, ರೆಸ್ಟ್ ಮಾಡಿದ್ರೆ ಸಾಕು ಅನಿಸ್ತಾ ಇದ್ರೆ, ಅಥವಾ ಮಂಡಿ ನೋವನ್ನು ನ್ಯಾಚುರಲ್ ಆಗಿ ನಿವಾರಣೆ ಮಾಡ್ಕೋಬೇಕು ಅಂದರೆ ಈ ಎರಡು ಜಾಯಿಂಟಿಗೆ ಮೆಂತ್ಯ ಕಾಳಿನ ಸ್ಟಿಪ್ಪನ್ನು ಹಾಕ್ಬಿಟ್ಟು ಬಿಟ್ಬಿಡೋದು. ಬೆಳಗ್ಗೆ ತೆಗೆಯೋದು. ಪ್ರತಿದಿನ ನೀವು ಈ ರೀತಿ ಮಾಡ್ತಾ ಬಂದಂಗೆಲ್ಲ ನಿಮಗೆ ಮಂಡಿ ನೋವು ಬರದಂತೆ ಕೂಡ ಪ್ರೊಟೆಕ್ಟನ್ನು ಮಾಡುವಲ್ಲಿ, ಅಥವಾ ಈಗಾಗಲೇ ಮಂಡಿ ನೋವಿದ್ದರೆ ಅದನ್ನು ನಿವಾರಣೆ ಮಾಡುವಲ್ಲಿ. ಸೊ ಯಾರೆಲ್ಲ ನಿಂತು ಕೆಲಸ ಮಾಡ್ತಿರೋ, ಯಾರೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಿರೋ ಅವರಿಗೆ ಇದು ತುಂಬ ಲಾಭ ಪ್ರಯೋಜನ ಉಂಟು ಮಾಡುತ್ತೆ. ಅಥವಾ ಯಾರಿಗೆಲ್ಲ ಮಂಡಿ ನೋವಿದೆಯೋ ಅವರು ಏನು ಮಾಡಬೇಕು, ಈ ರೀತಿ ಮೆಡಿ ಟೇಪಲ್ಲಿ ಮೆಂತ್ಯ ಕಾಳನ್ನ ಸ್ಟಿಪ್ ಮಾಡಿ ಇಟ್ಕೊಂಡು ರಾತ್ರಿ ಮಲಗಬೇಕಾದ್ರೆ ಹಾಕ್ಕೊಂಬಿಟ್ಟು ಬೆಳಗ್ಗೆ ತೆಗೆಯೋದು. ನಿಮ್ಮ ಮಂಡಿ ನೋವು ತಂತಾನೆಗೆ ಮಾಯ ಆಗೋದು. ಸೊ ಈ ಯಾರ ಮಂಡಿ ನೋವಿಂದ ಸಫರ್ ಮಾಡ್ತಾಯಿದೆ ಅಥವಾ ನಿಂತು ಕೆಲಸ ಮಾಡ್ತಕ್ಕಂಥವ್ರು, ಮಂಡಿ ನೋವು ಬರ್ತಾ ಇದೆ ಈಗಾಗಲೇ ಅಂತಕ್ಕಂಥವ್ರು ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.